ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದಾರೆ ಇಂಟೆಲಿಜೆಂಟ್ ಗುರು ಯೂಟ್ಯೂಬ್ ಚಾನಲ್. ಪುಷ್ಪ 2 ಅಪ್ಡೇಟ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ಮೊದಲು ಅಂದ್ಬಿಟ್ಟು ಸಿನಿಮಾದ ಕಲೆಕ್ಷನ್ ಬಗ್ಗೆ ಮಾತಾಡ್ತೀನಿ. ಪುಷ್ಪ 2ಗೆ ಆ್ಯಕ್ಚುಲಿ ಒಳ್ಳೆ ಕ್ರೇಜ್ ಇತ್ತು. ಕಾರಣ ಅಲ್ಲು ಅರ್ಜುನ್. ಪುಷ್ಪ 1 ಕೂಡ ಹಿಟ್ ಆಯಿತು. ಒಂದು ಒಳ್ಳೆ ಸಿನಿಮಾ ಪುಷ್ಪ 1 ಸಖತ್ತಾಗಿ ಮೂಡಿ ಬಂದಿತ್ತು, ಇಷ್ಟ ಆಯಿತು ಎಲ್ಲರೂ ಕೂಡ. ಹಂಗಾಗಿ ಪುಷ್ಪ 2ಗೆ ಕ್ರೇಜ್ ಇತ್ತು. ಅದರ ನಂತರ ಒಳ್ಳೆ ಶೋ ಮಾಡಿದ್ರು, ಸಾಕಷ್ಟು ಕಾಂಟ್ರವರ್ಸಿಗಳು ಕೂಡ ಆಯಿತು. ಅಲ್ಲು ಅರ್ಜುನ್ ಅವರು ಬೇರೆ ಬೇರೆ ಭಾಷೆಲೆಲ್ಲ ಹೋಗ್ಬಿಟ್ಟು ಹೈದರಾಬಾದ್, ತೆಲಂಗಾಣ, ಬೇರೆ ಕಡೆ ಕೇರಳ ಎಲ್ಲ ಹೋಗ್ಬಿಟ್ಟು ಈ ಭಾಷೆ ಕಲ್ತ್ಕೊಂಡ್ಬಂದಿದ್ದೀನಿ, ಈ ಭಾಷೆ ಗೌರವ ಕೊಡ್ತೀನಿ ಅಂತ ಹೇಳಿದ್ರು. ಬಟ್ ಕರ್ನಾಟಕದಲ್ಲಿ ವಿರೋಧ ಮಾಡ್ತಾ ಇದ್ದಾರೆ. ಕರ್ನಾಟಕಕ್ಕೂ ಬಂದಿಲ್ಲ, ಒಂದು ಪ್ರಮೋಷನ್ ಮಾಡಿಲ್ಲ, ಕನ್ನಡ ಕೂಡ ಮಾತಾಡಿಲ್ಲ, ಏನು ಕೂಡ ಮಾಡಿಲ್ಲ, ಗೌರವ ಕೂಡ ಕೊಟ್ಟಿಲ್ಲ ಅಂತೇಳಿ ಕನ್ನಡಿಗರು ವ್ಯಾಪಕ ವಿರೋಧ ಮಾಡ್ತಾ ಇದ್ದಾರೆ. ಇದು ರಿಯಾಲಿಟಿ. ನಂತರ ಆದರೂ ಕೂಡ ಒಳ್ಳೆ ಕಲೆಕ್ಷನ್ ಆಗಿದೆ. ಫಸ್ಟ್ ಬಂದುಬಿಟ್ಟು ಓವರ್ ಹೈಪ್ ಇತ್ತು, ಒಳ್ಳೆ ಇದಿತ್ತು. ಟಿಕೆಟ್ ಪ್ರೈಸ್ ಕೂಡ ಜಾಸ್ತಿ ಇತ್ತು. ಬೇರೆ ಬೇರೆ ರಾಜ್ಯದಲ್ಲಿ ಕಡಿಮೆ ಇದೆ. ನಮ್ಮ ರಾಜ್ಯದಲ್ಲಿ ಗೊತ್ತಿರೋ ಹಾಗೆ ಹೇಳೋರಿಲ್ಲ ಕೇಳೋರಿಲ್ಲ, ರೂಲ್ಸ್ ಕೂಡ ಇಲ್ಲಕ್ಕೆ ಇಲ್ಲ, ಇಂತಿಷ್ಟು ಮಿತಿ ಅಂತ ಕೂಡ ಕಾನೂನಿಲ್ಲ. ಆ ನಿಟ್ಟಿನಲ್ಲಿ ಬೇಕಾಬಿಟ್ಟು ಇದನ್ನು ಮಾಡಿದ್ದಾರೆ. ಪ್ರೀಮಿಯರ್ ಶೋ ಅಂತ ಮಾಡಿದ್ರು, ನೈಟ್ ಶೋ, ಮರಗ್ ಶೋ ಅಂತ ಮಾಡಿದ್ರು. ಅದೇ ರೀತಿ ನಿನ್ನೆ ನೈಟ್ ಶೋ ಅಂತ ಕೂಡ ಮಾಡಿದ್ರು, ಇಂದಿನ ನೈಟ್ ಶೋ ಅಂತ ಕೂಡ ಮಾಡಿದ್ರು. ಇಷ್ಟೆಲ್ಲ ಆಯಿತು. ಕಲೆಕ್ಷನ್ ಬಗ್ಗೆ ಮಾತಾಡೋಣ. ಫಸ್ಟ್ ಟೈಮ್ ಬಂದ್ಬಿಟ್ಟು ಅರೌಂಡು 250ರಿಂದ 270 ಕೋಟಿ ಕಲೆಕ್ಷನ್ ಆಗಿದೆ ಅಂತ ಹೇಳಿ ರಿಪೋರ್ಟ್ಸ್ಗಳು ಕೂಡ ಬಂದಿದ್ದಾವೆ. ಬರೀ ಫಸ್ಟ್ ಇದೆಲ್ಲ, ಫಸ್ಟ್ ಡೇ ಪ್ಲಸ್ ಇನ್ನಿಂದು ಪ್ರೀಮಿಯರ್ ಶೋಸ್ ಎಲ್ಲ ಇನ್ಕ್ಲೂಡ್ ಆಗಿ ಅರೌಂಡ್ 250ರಿಂದ 270 ಕೋಟಿ ಆಗಿದೆ ಅಂತ ಹೇಳಿದ್ದಾರೆ. ಬರೀ ಫಸ್ಟ್ ಡೇ ನೋಡಿಕೊಂಡ್ರೆ ಪ್ರೀಮಿಯರ್ ಶೋಗಳೆಲ್ಲ ಕೆಲಸ ಮಾಡಿ ಬರೀ ಫಸ್ಟ್ ಡೇ ಕೊಡಿದ್ರೆ ಅರೌಂಡ್ 195 ಕೋಟಿ ಕಲೆಕ್ಷನ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಒಟ್ಟಾರೆ ನೋಡೋದಾದ್ರೆ ಮೊದಲ ದಿನದ ಕಲೆಕ್ಷನ್ ಬರೋಬ್ಬರಿ 250ರಿಂದ 270 ಕೋಟಿ ಆಗಿದೆ ಅಂತ ಹೇಳಿದ್ದಾರೆ. ಇದರಲ್ಲಿ ಬಹುಪಾಲು ಬಂದ್ಬಿಟ್ಟು ತೆಲುಗು ಸ್ಟೇಟ್ಸಲ್ಲಿ ಅಂತ ಹೇಳ್ಬೋದು. ಬರೋಬ್ಬರಿ 95ರಿಂದ 100 ಕೋಟಿ ತೆಲುಗು ಸ್ಟೇಟ್ಸಲ್ಲಿ ಆಗಿದೆ. ತಮ್ಮ ಭಾಷೆ ಜನ ಅಭಿಮಾನ ಇರುತ್ತೆ, ನೋಡ್ತಾರೆ. ಒಟ್ಟಾರೆ ಈ ರೇಂಜ್ ಕಲೆಕ್ಷನ್ ಇದೆ. ಒಂದು ಒಳ್ಳೆ ಗುಡ್ ಕಲೆಕ್ಷನ್, ಒಂದು ಒಳ್ಳೆ ಕಲೆಕ್ಷನ್ ಮಾಡಿದೆ. ಆ್ಯಸ್ ಎಕ್ಸ್ಪೆಕ್ಟೆಡ್ ಆಲ್ರೆಡಿ ಓಪ್ ಇತ್ತು, ಜಾಸ್ತಿ ಕ್ರೇಜ್ ಇತ್ತು, ಆ ನಿಟ್ಟಿನಲ್ಲಿ ಆಗಿದೆ. ಬಟ್ ರಿಯಾಲಿಟಿಯಾಗಿ ನೆಕ್ಸ್ಟು ಆಗುತ್ತೆ ಅನ್ನೋದು ಮ್ಯಾಟ್ರ್ ಆಗುತ್ತೆ. 1000 ಕೋಟಿ 2000 ಕೋಟಿ ಅಂತ ಇದ್ರು, ಅಷ್ಟು ಸುಲಭ ಇಲ್ಲ ಈಗ ಸಿಚುವೇಶನ್ ಆಗೋದಕ್ಕೆ. ಯಾಕಂದರೆ ಆಲ್ರೆಡಿ ಸಿನಿಮಾ ನೋಡ್ಕೊಂಡು ಬಂದಿದ್ದೀವಿ, ಕ್ರಿಟಿಕ್ಸ್ ಕೂಡ ಬಂದಿದೆ. ಅಂದುಕೊಂಡ ಮಟ್ಟಿಗೆ ಸಿನಿಮಾ ರೆಸ್ಪಾನ್ಸ್ ಇಲ್ಲ. ತೆಲುಗು ಸ್ಟೇಟ್ಸಲ್ಲಿ ಹೋಗೋಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಬಿಕಾಸ್ ಆಫ್ ಅಲ್ಲು ಅರ್ಜುನ್ ಫ್ಯಾನ್ಸ್ಗಳು ಕೂಡ ಇರ್ತಾರೆ. ನಮ್ಮ ಕನ್ನಡದಲ್ಲಿ ಯಾವ ರೀತಿ ಸಪೋರ್ಟ್ ಮಾಡ್ತಾರೆ ಅದೇ ರೀತಿ ಮಾಡ್ತಾರೆ. ಬಟ್ ಅವರು ಕನ್ನಡಕ್ಕೆ ಗೌರವ ಕೊಟ್ಟಿಲ್ಲ, ಕಿಂಚಿತ್ತು ಅವ್ರಿಗೆ ಕಾಳಜಿ ಇಲ್ಲ, ಬಂದು ಪ್ರಮೋಷನ್ ಕೂಡ ಮಾಡಿಲ್ಲ, ಏನು ಮಾಡಿಲ್ಲ. ಅದೊಂದು ನೆಗೆಟಿವ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕನ್ನಡ ಡಬ್ಬ ಕೂಡ ಚೆನ್ನಾಗಿ ಮೂಡಿ ಬಂದಿದೆ ಅಂತ ಹೇಳಿದರು. ಸಿನಿಮಾ ಬಗ್ಗೆ ಮಾತಾಡ್ತೀನಿ. ಸಿನಿಮಾ ಅಷ್ಟೊಂದು ಓವರ್ ಹೈಪ್ ಆಯಿತು. ಅಂದುಕೊಂಡ ಮಟ್ಟಿಗೆ ಸಿನಿಮಾ ಇಲ್ಲ. ಕತೆ ಟ್ವಿಸ್ಟ್ ಟರ್ನ್ಸ್ಗಳು ಮೇಜರ್ ಇಲ್ಲ. ಮೇಜರಾಗಿ ಒನ್ ಮ್ಯಾನ್ ಶೋ ಆಗಿದೆ. ಅಲ್ಲು ಅರ್ಜುನ್ಗೋಸ್ಕರ, ಅಲ್ಲು ಅರ್ಜುನ್ ಅವರ ಆ್ಯಕ್ಟಿಂಗ್ಗೋಸ್ಕರ, ಫಸ್ಟ್ ಹಾಫ್ಸ್ಗೋಸ್ಕರ, ಅಲ್ಲು ಅರ್ಜುನ್ಗೋಸ್ಕರ ಸಿನಿಮಾ ನೋಡೋದಾದ್ರೆ ನೋಡ್ಬೋದು. ಅದೇ ಬಿಟ್ಟರೆ ನೀವು ತೀರಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗಬೇಡಿ, ಏನೂ ಇಲ್ಲ. ಮೇಜರಾಗಿ ಪುಷ್ಪ 3ಗೆ ಕೊಟ್ಟಿದ್ದಾರೆ. ಇಲ್ಲಿ ನಮ್ಮ ಕನ್ನಡದಲ್ಲಿ ನೋಡಿದ್ರೆ ಧನಂಜಯ್ ಅವ್ರದ್ದು ಇಲ್ಲ, ಏನೂ ಇಲ್ಲ, ಎಲ್ಲ ಲಾಸ್ಟಿಗೆ ತೋರಿಸ್ಬಿಟ್ಟು ಮುಗಿಸಾಕ್ಬಿಡ್ತಾರೆ. ಸುಮ್ಮನೆ ಇವರು ಈ ರೀತಿ ಮಾಡಿದ್ದಾರೆ. ರೀಸನ್ ಇಷ್ಟೇ ಅಂತ ಮೇನ್ ಕ್ಯಾರೆಕ್ಟರೈಸೇಷನ್ ಏನೂ ಇಲ್ಲ. ಪುಷ್ಪ 1ನಲ್ಲಿ ಆಲ್ರೆಡಿ ಪುಷ್ಪ ಕೂಡ ಮೇಲೆ ಹೋಗಿರ್ತಾನೆ. ಬನ್ವರ್ ಸಿಂಗ್, ಫೈತ್ ವಸೀಲ್ ಅವರ ವಿರುದ್ಧ ಶುರು ಆಗುತ್ತೆ ಅಂತ ಹೇಳಿದ್ರೆ ಅಲ್ಲೇ ಪುಷ್ಪ 1ನಲ್ಲೇ ತೋರಿಸ್ಬಿಟ್ಟಿರ್ತಾರೆ, ನೀನು ಏನೇ ಮಾಡಿದ್ರು ಕೂಡ ನಾನು ಕೇರ್ ಮಾಡೋದಿಲ್ಲ ಅಂತ. ಇಲ್ಲಿ ಅವರ ಕಾಳಜಿ ತೋರಿಸಿದ್ರೆ ತೀರಾ ಲೋ ಲೆವೆಲ್ ಮಾಡಿಬಿಟ್ಟಿದ್ದಾರೆ. ಅಂದರೆ ಬನ್ವರ್ ಸಿಂಗು ಬೇರೆ ಎಲ್ಲ ಕ್ಯಾರೆಕ್ಟರ್ ಕೂಡ ಲೋ ಲೆವೆಲ್ ಮಾಡಿದ್ದಾರೆ. ಪುಷ್ಪ ಅಲ್ಲಿ ಅಲ್ಲಿ ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲ್, ಇಂಟರ್ನ್ಯಾಷನಲ್ ಲೆವೆಲ್ ಅಂತೇಳಿ ಇಲ್ಲಿ ತೋರಿಸಿದ್ದಾರೆ. ಅಂದುಕೊಂಡಷ್ಟು ಐಪಿಎಲ್ ಇಲ್ಲ, ಮೇಜರ್ ಪಿಸ್ಟೋ ಡರನ್ಸ್ ಇಲ್ಲ. ಸೆಕೆಂಡ್ ಹಾಫ್ ಫುಲ್ಲು ರಾಡ್ ಆಗಿಬಿಟ್ಟೈತೆ. ರಿಯಾಲಿಟಿ ಇದು. ಸೆಕೆಂಡ್ ಹಾಫ್ ಫುಲ್ಲು ರಾಡ್ ಆಗಿಬಿಟ್ಟಿದೆ. ಮನೆತನ ಅದು ಅಂತೇಳಿ ವೇಸ್ಟ್ ಮಾಡಿದ್ದಾರೆ. ಫಸ್ಟ್ ಹಾಫ್ ಓಕೆ ಚೆನ್ನಾಗಿದೆ, ನೋಡ್ಬೋದು. ಅಲ್ಲು ಅರ್ಜುನ್ ಆ್ಯಕ್ಟಿಂಗ್ ನೋಡ್ತೀರಾ ಅಂತ ಹೇಳಿದ್ರೆ ಹೋಗಿ ನೋಡಿ. ಅದರ್ವೈಸ್ ನಾನು ಇದನ್ನು ಹೇಳೋದಿಲ್ಲ. ರಿವ್ಯೂಸು ಕೂಡ ಕ್ರಿಟಿಕ್ಸ್ ಅವರು ಕೂಡ ರಿವ್ಯೂ ಮಾಡಿದ್ದಾರೆ. ಒಂದು ಅವರೇಜ್ ಸಿನಿಮಾ, ಅಬವ್ ಅವರೇಜ್ ಸಿನಿಮಾ, ಆ ರೇಂಜಿಗೆ ಏನಿಲ್ಲ ಅಂತ ಹೇಳ್ತಾ ಇದ್ದಾರೆ. ಕೆಲವರು KGF ಕಂಪೇರ್ ಮಾಡ್ತಾಯಿದ್ರು. ಒಂದು KGF 10 ಪುಷ್ಪ, 10 KGF 1 ಪುಷ್ಪ ಏನೋ ಮಾಡ್ತಾಯಿದ್ರು. ಅದು ರಿಯಾಲಿಟಿ ಅಲ್ಲ. ಕಲೆಕ್ಷನ್ ವೈಸ್ ನೋಡೋಣ. ತೆಲುಗು ಸ್ಟೇಟ್ಸಲ್ಲಿ ಇಷ್ಟಪಡ್ತಾ ಇದ್ದಾರೆ ಅವರ ಫ್ಯಾನ್ ಆಗಿ. ಬಟ್ ರಿಯಾಲಿಟಿಗೆ ಆ ರೇಂಜಿಗೆ ಎಕ್ಸ್ಪೆಕ್ಟೇಷನ್ ಕೂಡ ಇಲ್ಲ. ಬುಕ್ ಮೈ ಶೋ ಅಲ್ಲಿ 8.2 ಇದೆ ನೋಡಿದೆ. ಬಟ್ ಅಲ್ಲಿ ಫಸ್ಟ್ ಡೇ ಫ್ಯಾನ್ಸಿ ಹೋಗಿರ್ತಾರೆ, ಅವ್ರು ರೇಟಿಂಗ್ ಕೊಟ್ಟಿರ್ತಾರೆ. ರಿಯಾಲಿಟಿ ಬಂದ್ಬಿಟ್ಟು ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಕೊಟ್ಟಿದ್ದಾರೆ 5ಗೆ 3.5 ಅಂತ ಇದೆ. 5ಗೆ 3.5 ಅಂದರೆ ಒಂದು ಅವರೇಜ್ ಅಥವಾ ಅಬಾ ಅವರೇಜ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಂದುಕೊಂಡ ಮುಂಚೆಗೆ ಸಿನಿಮಾ ಇಲ್ಲ. ಅಲ್ಲು ಅರ್ಜುನ್ ಸ್ವಲ್ಪ ಆ್ಯಕ್ಷನ್ ಸೀನ್ಗಳು ನೋಡಿದ್ರೆ ನೋಡ್ಬೋದು. ರಶ್ಮಿಕಾ ಮಂದಣ್ಣ ಫುಲ್ ಕೆಟ್ಟದಾಗಿ ಕೆಟ್ಟದಾಗಿ ತೋರಿಸಿದ್ದಾರೆ. ಆ್ಯಸ್ ಅವ್ರ ಕ್ಯಾರೆಕ್ಟ್ರು ಅದೇ ರೀತಿ ಇದೆ, ಮಾಡಿದ್ದಾರೆ. ಸಾಂಗ್ಗಳು ಕರೆಕ್ಟಾಗಿ ಇದಾಗಿಲ್ಲ. ಫಸ್ಟ್ ಹಾಫು ಕೆಲವೊಂದು ಫೈಟ್ ಸೀನ್ಗಳು ಮತ್ತು ಕೊರಿಯೋಗ್ರಫಿ ಅದು ಬಿಟ್ಟರೆ ಕತೆ ಅಷ್ಟೊಂದು ಇಲ್ಲ. ಸುಕುಮಾರ್ ಅವರು ರೇಟಿಂಗ್ ಬಂದ್ಬಿಟ್ಟು ತುಂಬ ಲೋ ಆಗಿದೆ. ಇದು ಆ್ಯಕ್ಚುಲ್ ರಿವ್ಯೂ ಆಗಿರುತ್ತೆ. ಕಲೆಕ್ಷನ್ ವಿಚಾರದಲ್ಲಿ ಅರೌಂಡು 250ರಿಂದ 270 ಕೋಟಿ ಆ ರೇಂಜಿಗೆ ಆಗೈತೆ. ಫಸ್ಟ್ ಡೇ ಕ್ರೇಜ್ ಇದೆ ಆಗಿದೆ. ಟಿಕೆಟ್ ಪ್ರೈಸ್ ಕೂಡ ಕಡಿಮೆ ಇಲ್ಲ, ದುಬಾರಿ ಇದೆ. ಕನ್ನಡ ಶೋಸ್ಗಳು ಕಡಿಮೆ ಇದ್ದಾವೆ. ಬಟ್ ಬೇರೆ ಫಿಲಮ್ ಕಂಪೇರ್ ಮಾಡಿದ್ರೆ ಪರವಾಗಿಲ್ಲ. ಕನ್ನಡದಲ್ಲಿ ಆದಷ್ಟು ಸಿನಿಮಾ ನೋಡೋದಾದರೆ ನೋಡಿ. ತೀರಾ ಆ ರೇಂಜಿಗಿದೆ, ಐ ಲೆವೆಲ್ಲು, ಐ ಓಪು ಅಂತ ಎಕ್ಸ್ಪೆಕ್ಟೇಷನ್ ಕೂಡ ಇಲ್ಲ ಇಲ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ದೇವರನ್ನ ಕಂಪೇರ್ ಮಾಡಿದ್ರೆ ದೇವರನ್ನ ಎಷ್ಟು ಚೆನ್ನಾಗಿದೆ ಇದಕ್ಕಿಂತ. ದೇವರ ಸ್ವಲ್ಪ ಕ್ಲೈಮ್ಯಾಕ್ಸ್ ರಾಡ್ ಆದರೂ ಕೂಡ ಪರವಾಗಿಲ್ಲ ಅಂತ ಹೇಳ್ಬೋದು. ಆ ರೇಂಜಿಗೇನು ಸಿನಿಮಾ ಇಲ್ಲ, ಇದು ರಿಯಾಲಿಟಿ. ಕ್ರಿಟಿಕ್ಸ್ ಕೂಡ ಹೇಳಿದ್ದಾರೆ ಪರವಾಗಿಲ್ಲ ಅಂತ. ಬಟ್ ಒನ್ ಮ್ಯಾನ್ ಶೋ ಅಂತ ಹೇಳ್ಬೋದು. ಅಲ್ಲು ಅರ್ಜುನ್ಗೋಸ್ಕರ ನೋಡ್ತೀರಾ, ಕೆಲವೊಂದು ಫೈಟ್ ಸೀನ್ಗಳು ನೋಡ್ತೀರಾ. ಸೆಕೆಂಡ್ ಹಾಫು ಕತೆ ಗೀತೆ ಎಲ್ಲ ಇಗ್ನೋರ್ ಮಾಡ್ತೀರಾ ಅಂದರೆ ನಿಮಗೆ ಇಷ್ಟ ಆಗುತ್ತೆ. ಆ್ಯಸ್ ಎ
ಫ್ಯಾನ್ ಆಗೋದ್ರೆ ಆಲ್ಮೋಸ್ಟ್ ಇಷ್ಟ ಆಗ್ತಾರೆ. ಫ್ಯಾನ್ಗಳು ಯಾವಾಗಲೂ ಕೂಡ ಅವರ ಪರ ಇರ್ತಾರೆ, ಅವರಿಗೆ ಮೇನ್ ಏನು ಇಷ್ಟ ಆಗುತ್ತೆ ಅದನ್ನು ಮಾತ್ರ ಹೇಳ್ತಾರೆ, ಇಷ್ಟ ಆಗದೆ ಹೇಳಲ್ಲ. ಬಟ್ ಎಲ್ಲ ರಿವ್ಯೂವರ್ಸ್ ಕೂಡ ಎಲ್ಲರಿಗೂ ಕೂಡ ಇಷ್ಟ ಆಗೋ ರೀತಿ ಸಿನಿಮಾ ಮಾಡಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ರಿಯಾಲಿಟಿ ಇಷ್ಟು ಅರೌಂಡ್ 250-270 ಕೋಟಿ ಆಗಿದೆ, ಇನ್ನೂ ಕೂಡ ಟೈಮ್ ಇದೆ, ನೋಡೋಣ ಫ್ಯಾನ್ಸ್ ರೀಚ್ ಆಗುತ್ತಾ ಅಂತ. 1000 ಕೋಟಿ ಆಗುತ್ತೆ ಅಲ್ವಾ, 560 ಕೋಟಿಗೆ ನಿಂತ್ಕೊಳ್ತಾ ನೋಡೋಣ. ಎಕ್ಸ್ಪೆಕ್ಟೇಷನ್ ಕೂಡ ಇತ್ತು, ಅದು ರೀಚ್ ಆಗಿಲ್ಲ. ಪುಷ್ಪ 3 ಕೂಡ ಬರ್ತಾ ಇದೆ, ಸುಮ್ಮನೆ ಅವರು ಹೇಳ್ಕೊಂಡು ಹೋಗ್ತಾ ಇದ್ದಾರೆ, ಸುಮ್ಮನೆ ದುಡ್ಡು ಮಾಡಬೇಕು ಅಂತಲೇ ಅವ್ರು ಸಿನಿಮಾ ಮಾಡಿದ್ದಾರೆ ಅಂತೇಳಿ ಅಭಿಪ್ರಾಯ ಬಂದಿದೆ ಸಾಕಷ್ಟು ಜನ. ಸುಮ್ಮನೆ ಓವರ್ ಹೈಪ್ ಮಾಡಿಬಿಟ್ಟು ಏನು ಕತೆ ಕೊಟ್ಟಿಲ್ಲ, ಟ್ವಿಸ್ಟ್ ಕೊಟ್ಟಿಲ್ಲ, ಎಲ್ಲರೂ ಕೂಡ ತೆಗೆದ್ಬಿಟ್ಟು ಥರ್ಡ್ ಇದಕ್ಕೆ ಹಾಕಿದ್ದಾರೆ, ಹೊಸ ಸುಬ್ರೋ ತಂದುಬಿಟ್ಟು ಎಳೆದಿದ್ದಾರೆ, ಏನು ಕೊಟ್ಟಿಲ್ಲ, ಮನೆತನ ಅಂತ ಹಿಡ್ಕೊಂಡು ಆಟ ಆಡಿದ್ದಾರೆ ಅಂತ ಹೇಳಿದ್ದಾರೆ. ಆ್ಯಸ್ ಎ ಆಡಿಯನ್ಸ್ ನೀವು ಹೋಗಿ ಸಿನಿಮಾ ನೋಡಿರ್ತೀರಾ, ನಿಮ್ಮ ಅಭಿಪ್ರಾಯ ತಿಳಿಸಿ, ನಿಮಗೆ ಸಿನಿಮಾ ಏನು ಅನ್ನಿಸ್ತು, ಇಷ್ಟ ಆಯಿತಾ ಇಲ್ವಾ, ಏನು ಇಂಪ್ರೂವ್ ಮಾಡಬೇಕಿತ್ತು. ಅಲ್ಲು ಅರ್ಜುನ್ ಅವ್ರದ್ದು ಆಲ್ವೇಸ್ಟ್ ಚೆನ್ನಾಗಿ ಮಾಡಿದ್ದಾರೆ, ಗುಡ್ ಆ್ಯಕ್ಟಿಂಗ್, ಫೈಟ್ ಸೀನ್ಗಳು, ಆ್ಯಕ್ಷನ್ ಸೀನ್ಗಳು, ಕೊರಿಯೋಗ್ರಫಿ ಎಲ್ಲ ಚೆನ್ನಾಗಿದೆ. ಇಷ್ಟೆಲ್ಲ ಬಿಟ್ಟು ನಿಮಗೆ ಬೇರೆ ಏನು ಇರಬೇಕಿತ್ತು ಅನ್ನೋದು ಕಮೆಂಟ್ ಮೂಲಕ ತಿಳಿಸಿ. ಕಲೆಕ್ಷನ್ ವಿಚಾರದಲ್ಲಿ ಅರೌಂಡು ವೇರಿ ಆಗುತ್ತೆ, ಕರೆಕ್ಟಾಗಿ 250 ಆಗಿದೆ, ಕರೆಕ್ಟಾಗಿ 270 ಆಗಿದೆ ಅಂತ ಹೇಳೋಕ್ಕಾಗೋದಿಲ್ಲ. ಒಂದು ಅವರೇಜ್ ರೇಂಜ್ ಬಂದಿರುತ್ತೆ 250 270 ಕೋಟಿ ಅಂತ. ಯಾಕಂದರೆ ಸಿನಿಮಾ ರಂಗದವ್ರು ಹೇಳಿಕೊಂಡಿರೋದಿಲ್ಲ, ಅವರೇಜ್ ಆಗಿ ಎಲ್ಲ ಕೂಡ ಇದನ್ನು ಡಿಸೈಡ್ ಮಾಡಿಕೊಂಡು ಅವರು ಒಂದು ಅನೌನ್ಸ್ಮೆಂಟ್ ಮಾಡ್ತಾರೆ, ಒಂದು ರಿಪೋರ್ಟ್ಸ್ಗಳು ಕೂಡ ಬರ್ತವೆ, ಅದರ ಮೇಲೆ ನಾನು ಇಷ್ಟಿದೆ ಅಂತ ಹೇಳಿದ್ದಾನೆ. ಆ ರೇಂಜ್ಗೆ ಹೈ ಲೆವೆಲ್ ಏನೂ ಇಲ್ಲ ಸಿನಿಮಾ, ಅದು ರಿಯಾಲಿಟಿ ನನಗೆ ಇಷ್ಟಪಡ್ತೀನಿ. ನೀವು ರೇಟಿಂಗ್ಸ್ ನೋಡಿದ್ರೆ ಗೊತ್ತಾಗುತ್ತೆ. ನಿಮ್ಮ ಅಭಿಪ್ರಾಯ ತಿಳಿಸಿ, ಎಷ್ಟು ಕಲೆಕ್ಷನ್ ಆಗ್ಬೋದು ಅಂತ, ನಿಮಗೆ ಏನು ಇಂಪ್ರೂವ್ ಆಗಬೇಕಿತ್ತು ಅಂತ ತಿಳಿಸಿ. ಒನ್ ಮ್ಯಾನ್ ಶೋ ಅಲ್ಲು ಅರ್ಜುನ್ ಅವರು ನೋಡ್ಕೊಂಡು ಹೋದರೆ ಸಿನಿಮಾ ಮಾತ್ರ ಚೆನ್ನಾಗಿದೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.